ಅಂದ್ರು, ಅಪಮೌಲ್ಯ ಮಾಡಿದ್ರು, ಉದ್ಯೋಗ ಕೊಡ್ತೀವಿ ಅಂದ್ರು, ಯಾವುದೂ ಇಲ್ಲ. ಆದ್ರೂ ಮಾಡಿದ್ದಾರೆ, ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಯೋಚನೆ ಮಾಡಿ. ಸುರೇಶ್ ಅವರ ಬಗ್ಗೆ ಆಮೇಲೆ ಹೇಳ್ತಾರೆ, 28ರಲ್ಲಿ ಯಾರಾದರೂ ಒಬ್ಬನೇ ಇದ್ರೆ ಗಂಡಸು ಈ ಮನುಷ್ಯ ಒಬ್ಬನೇ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ. ಒಂದೇ ಒಂದು ಅಕ್ಷರವನ್ನು ಕೂಡ ರಾಜ್ಯದ ಹಿತ ಕಾಪಾಡಕ್ಕೆ ಬೇರೆ 27 ಜನವೂ ಇಲ್ಲ. ಹಾಗಾಗಿ ಇವತ್ತು ಧೀಮಂತ ನಾಯಕ ಅಂತಹ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯೆ ಇದ್ರೆ ಅವರು ಸುರೇಶ್ ಅವರು ಸಾರ್ವಜನಿಕರ ಕೆಲಸಕ್ಕೆ ಮಾಡಿರ್ತಕ್ಕಂಥವರು. ಜೋಡೆತ್ತು ಅಂತ ಹೇಳಿದ್ರೆ ಇವತ್ತು ಜೋಡೆತ್ತಿನ ಕೆಲಸನೇ ನಾವು ಮಾಡ್ತಾ ಇರೋದು. ರೇವಣ್ಣ ಅವರು ಹೇಳಿದ್ದಷ್ಟು ಜೋಡೆತ್ತು ಮಾಡಿದ ಕೆಲಸಗಳು, ಯೋಜನೆಗಳು ಜೋಡೆತ್ತು ಹೊತ್ಕೊಂಡು ಉಚಿತವಾಗಿ ಕೊಟ್ಟಿದ್ದು, ಅಕ್ಕಿ ಕೊಟ್ಟಿದ್ದು, ಇದು ಕಳಿಸಿದ್ದು, ಕರೆಂಟ್ ಕೊಟ್ಟಿದ್ದು. ಅವರು ಬರೀ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ನಮಗೆ. ಯಾವುದು ಯಾವಾಗ ಗ್ಯಾಸ್ ಎಷ್ಟಿತ್ತು ಹಿಂದೆ ಲೆಕ್ಕ ಹಾಕಿ, ಇವತ್ತಿನ ರೇಟ್ ಲೆಕ್ಕ ಹಾಕಿ. ಪೆಟ್ರೋಲ್ ಯಾವ ಹಿಂದೆ ಏನಿತ್ತು ಇವತ್ತಿನ ಲೆಕ್ಕ ಹಾಕಿ. 10 ಲಕ್ಷ ಕೋಟಿ ರೂಪಾಯಿನ ಅವ್ರ ಅದಾನಿ ಅಂಬಾನಿ ಅಂತ ದೊಡ್ಡ ಶ್ರೀಮಂತರ ಸ್ನೇಹಿತರಿಗೆ ಮನ್ನಾ ಮಾಡಿದ್ರು. ರೈತರ ಸಾಲವನ್ನು ಮನ್ನಾ ಮಾಡಿದ್ರ, ಬೆಂಬಲ ಬೆಲೆ ಕೊಟ್ರ, ಆ ಹೋರಾಟಕ್ಕೆ ಬೆಲೆ ಸಿಕ್ತಾ? ಇವ್ರನ್ನ ರಾಕ್ಷಸರು ಅನ್ನೋದೇ ಇನ್ನೇನು ಅನ್ಬೇಕಾಗತ್ತೆ. ದೇಶದ್ರೋಹಿಗಳು, ರಾಕ್ಷಸರು, ಸರ್ವನಾಶವನ್ನು ಇದನ್ನು ಹೇಳ್ತೇನೆ ನಾನು. ಬಾಂಡ್ ಚುನಾವಣೆ ಬಾಂಡ್ ಇಂದ ದರೋಡೆ, ಹಗಲು ದರೋಡೆ ಹೆಂಗೆ ಕೊಟ್ರ? ಸಿಬಿಐ, ಐಟಿ, ಇಡಿ ಎಲ್ಲ ಸ್ವಾಯತ್ತತೆ ಕೈನಲ್ಲಿ ಇಟ್ಕೊಳ್ಳೋದು, ಎನ್ಕ್ವೈರಿ ಮಾಡೋದ್ನ ನೋಡೋದು. ಬಿಜೆಪಿ ತರ ಕಾಂಗ್ರೆಸ್ ಇರಬಹುದು, ನಾವು ಕಾಂಗ್ರೆಸ್ ಅಲಯನ್ಸ್. ಇವತ್ತು ನಾನು ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಅವರ ಜೈಲಿನಲ್ಲಿದ್ರು, ಅವರು ನಮಗೆ ಮಹೇಶ್ ಕಳಿಸಿದ್ದಾರೆ, ನೀವು ಹೋಗಿ ಕಾಂಗ್ರೆಸ್ ಅನ್ನ ಗೆಲ್ಲದಕ್ಕೆ ಬೆಂಬಲಿಸಬೇಕು ಅಂತ ಅಂದ್ರು. ಆ ದೃಷ್ಟಿಯಿಂದ ಬಾಂಡ್ ವಿಚಾರ ಸಿಬಿಐ ಬಿಡ್ತಾರೆ ಸುರೇಶ್ಗೆ ಅಥವಾ ತಿಮ್ಮನಿಗೆ ಅಥವಾ ರೇವಣ್ಣಗೆ. ಅವಾಗ ಹೇಳ್ತಾರೆ, ಸಿಬಿಐನವ್ರು ಹೇಳ್ತಾರೆ, ಬಿಜೆಪಿ ಕಳ್ಸವ್ರೆ, ಜೈಲ್ಗೆ ಹೋಗ್ತೀರಾ ಆಚೆ ಬರ್ತೀರಾ, ಜೈಲ್ಗೆ ಹೋಗ್ತೀರಾ ಆಚೆ ಬರ್ತೀರಾ. ಇಲ್ಲ ನಾನು ಆಚೆ ಬರ್ಬೇಕು ಅಂದ್ರೆ ಹಂಗಾರೆ ಬಿಜೆಪಿ ಉಂಡಿಗೆ ಕಾಸು ಹಾಕಿ, ಬಿಜೆಪಿ ಉಂಡಿ ಕಾಸು ಹಾಕಿದ್ರೆ ಬಿಜೆಪಿ ಸೇರ್ಕೊಳ್ಳಿ, ಇಲ್ದೇನು ಒಳಕ್ ಹೋಗಿ. ಇದಿಷ್ಟೇ ಮಾಡಿದ್ದು ಸಿಬಿಐ. ಇವತ್ತೆಲ್ಲರಲ್ಲೂ ಕೂಡ ಅರೆಸ್ಟ್. ಅದು ಬಾಂಡಲ್ಲಿ ಎಷ್ಟು ಗೊತ್ತಾ? 9-10 ಸಾವಿರ ಕೋಟಿ ರೂಪಾಯಿಯನ್ನ ಅಕ್ರಮ ಸಕ್ರಮವನ್ನು ಮಾಡಿರತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಮತ್ತು ಶಾ ಅವರ ಸರ್ಕಾರ. ಈ ದೃಷ್ಟಿಯಿಂದ ನಾನು ಅವರಿಗೆ ಬಹುತೇಕ ಯಾವುದೇ ಕಾರಣಕ್ಕೂ ಅವರನ್ನ ಮುಂದೆ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾರೆ, ಸಂವಿಧಾನ ವಿರೋಧಿ, ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತವ್ರನ್ನು ಕೂಡ ಇಟ್ಕೊಂಡವ್ರೆ, ಲೂಟಿ ಮಾಡಿದವ್ರನ್ನು ಇಟ್ಕೊಂಡವ್ರೆ, ಬಾಯಲ್ಲಿ 101 ಕವರವರ್ತಾರ. ಈಗ ಸಂಹಾರ ಆಗಬೇಕಾದ್ರೆ 28 ಕ್ಷೇತ್ರದಲ್ಲಿ 28 ಸುರೇಶ್ ಅವರ ಆದಿಯಾಗಿ ಬಹುಮತದಿಂದ ಎಂಪಿಗಳನ್ನು ಗೆಲ್ಲಿಸೋದ್ರಿಂದ ಆ ಗುಲಾಮಗಿರಿಯಿಂದ ಹೋಗಿ ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ನನ್ನನ್ನು ನೋಡಿದ್ದೀರಾ ನೀವು, ಬಹಳಷ್ಟು ನಿರಂತರ 5 ಸತಿ ಗೆದ್ದಿದ್ದಾರೆ. ನಾನು 42 ವರ್ಷದಿಂದ ಮುಖ್ಯಮಂತ್ರಿ, ಯಾರೂ ಅಳ್ಳಾಡ್ಸಕ್ಕಾಗಿಲ್ಲ ನನ್ನ. ಯಾವ ಬಿಜೆಪಿ ಅವರು, ಯಾವ ಅವರ ನಮ್ಮ ಶಾಂಗ್ರವರು, ಅದೇ ತರ ಈ ಮನುಷ್ಯನ ಅಳ್ಳಾಡ್ಸಕ್ ಸಾಧ್ಯ ಇಲ್ಲ. ಸುಮ್ಮನೆ ಬರ್ತಾರೆ. ನೀವೆಲ್ಲ ಮನಸ್ಸು ಮಾಡಿ ಇದಕ್ಕೆ ಹೆಚ್ಚಿನ ಉತ್ತರ ಕೊಡಬೇಕಾದ್ರೆ ಹೆಚ್ಚಿನ ಮಂತ್ರದಲ್ಲಿ ಗೆಲ್ಲಬೇಕಾಗತ್ತೆ. ಇಂದಿಗಿಂತ ಜಾಸ್ತಿ ಅಂತರದಲ್ಲಿ ಇವರು ಗೆಲ್ಲದ್ರೆ ಮಾತ್ರ ನಾವು ಅಲ್ಲಿಗೆ ಬಾವುಟ ಹಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಇವತ್ತು ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇಶ ಕೆಟ್ಟ ಸ್ಥಿತಿಗೆ ಬಂದಿದೆ, ಸರ್ವನಾಶದ ಹಂತ ಬಂದಿದೆ. ಈ ಸಾರಿ ಏನಾದ್ರೂ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಚುನಾವಣೆನೇ ಇರಲ್ಲ, ಮುಂದೆ ಚುನಾವಣೆ ಆ ಮಟ್ಟಕ್ಕೂ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೂ ಎಲ್ಲರನ್ನೂ ಜೈಲ್ಗೆ ಹಾಕೋದು, ಹೆಚ್ಚಿಗೆ ಮಾತಾಡಿದ್ರೆ ಜೈಲು. ಇಲ್ಲೂ ಯಾರಾದ್ರೂ ಇರ್ತಾರೆ, ಚಂದ್ರು ಬೈದ ನಿಮ್ಮನ್ನ ಒಳಗೆ ಹಾಕಿದ್ರೆ ಹೋದ ತಕ್ಷಣ ಇಡೀ ರೈಲು ಬಂದು ಬರ್ತದೆ. ನಾವು ಒಂದ್ ಹೇಳ್ತೀವಿ, ಎಷ್ಟು ಲಕ್ಷ ಜನ ಆದ್ರೂ ಚಿಂತೆ ಇಲ್ಲ, ಏನಾದ್ರೂ ಮಾಡಿ ನಿಮ್ ವಿರುದ್ಧ ಮಾತಾಡ್ತೀವಿ, ಸಿಗ್ತಾ ಇದ್ದೀವಿ. ಆದ್ರೆ ಕೆಲಸಕ್ಕೋಸ್ಕರ ನಾವು ಮತದಾನದಲ್ಲಿ ಕೇಳ್ಕೊತಾ ಇದ್ದೀವಿ. ತಾಯಂದ್ರೆಲ್ಲ ಇದ್ದೀರಾ, ಯೋಚನೆ ಮಾಡಿ. ಯೋಜನೆ ಎಷ್ಟು ಮಟ್ಟಿಗೆ ಸಿಕ್ಕಿದೆ, ಅವ್ರು ಹೇಳಿದ ಮಾತು ಎಷ್ಟು ಬಂದಿದೆ, ಈ ಮಾತು ಎಷ್ಟು ಬಂದಿದೆ ಅನ್ನೋದು ಯೋಚನೆ ಮಾಡಿ. ಬಹಳ ಉದ್ದನೆ ಭಾಷಣ ಮಾಡಕ್ ನನಗೆ ಇಷ್ಟ ಇಲ್ಲ. ನೀವೆಲ್ಲ ನನ್ನ ಸೀರಿಯಲ್ ನೋಡ್ತಾ ಇದ್ದೀರಾ, ಹೌದಾ? ಅದ್ರಲ್ಲಿ ಒಳ್ಳೆ ತಾತ ಅಲ್ವಾ ನಾನು? ಹಾಗೆ ಒಳ್ಳೆ ತಾತ ಅಲ್ಲದೆ ಇದ್ರು ಒಳ್ಳೆ ಯುವಕ ಅಲ್ಲಪ್ಪ. ನೀವು ಮದುವೆ ಮಾಡ್ಬೇಕಾದ್ರೆ, ಮತ ಹಾಕ್ಬೇಕಾದ್ರೆ ಹೆಂಗ್ ಯೋಚನೆ ಮಾಡ್ಬೇಕು? ನೀವು ಮದುವೆ ಮಾಡ್ಬೇಕಾದ್ರೆ, ಮಗಳು ಮದುವೆ ಮಾಡ್ಬೇಕಾದ್ರೆ ಗಂಟೆ ಹೆಂಗ್ ಕೊಡ್ತೀರಾ? ಎಂತೆಂತ ಕೊಡ್ತೀರಾ? ಚಲಗವನ ಇಲ್ವಾ? ಸುಂದರವಾಗವನ ಇಲ್ವಾ? ಚಂದ್ರ ತರ ಇದಾನ ಇಲ್ವಾ? ಎಡವಟ್ಟ ಹೇಳ್ಕತೆ ಆಸ್ತಿ ಇದೆಯಾ ಇಲ್ವಾ? ದುಡ್ಡಿದೆಯಾ ಇಲ್ವಾ? ಎಂಟ್ರನ್ಸ್ ಆಗ್ತಾನ ಇಲ್ವಾ? ಆಗ್ಲೇ ಮದುವೆ ಆಗಿದ್ಯಾ? ಇಷ್ಟೆಲ್ಲ ಯೋಚನೆ ಮಾಡ್ತಿರಲ್ಲ ತಾಯಂದ್ರೆ, ನಿಂತಿರೋ ಗಂಡ ಹೆಂಗಿದೆ ಅಂತ ಹುಡುಕೊಂಡು ಯೋಚನೆ ಮಾಡಕ್ಕಾಗಲ್ವ ನಿಮಗೆ? ಸಿಕ್ಕಿರಲ್ಲ ಗಂಡ ಹೆಂಗಿದೆ, ಒಳ್ಳೆ ಹುಡುಗ ನಮಗೆ ಸಿಗ್ತಾನೆ, ಕೈ ಕಾಲಿಗೆ ಸಿಗ್ತಾನೆ, ಕೇಳಿದ್ ಮಾಡ್ಕೊಡ್ತಾನೆ,
ಈ ಗಂಡನ್ನು ಹುಡುಕಬೇಕು. ಅದೇ ತರ ಗಂಡು ನೀವು. ಅಂದ್ರೆ ನಿಮ್ಗೆ ಅವಾಗೇನು ಮತದಾನದ ಹಕ್ಕು. ಇನ್ನೂ ಒಂದು ಉದಾಹರಣೆ ಕೊಟ್ಬಿಡ್ತೀವಿ. ನೀವೆಲ್ಲ ಅಂಗಡಿಗೆ ಹೋಗ್ತೀರಾ, ಮಡಕೆ ಗಿಡಕೆ ತರಕ್ ಹೋಗ್ತೀರಾ, ಕುಡಿಕೆ ಮಡಕೆನ ಮಣ್ಣಿನ ಮಡಕೆ ತಡಕ್ ಹೋಗ್ತಾರೆ. ತಾಯಿ ಹೆಬ್ಬೆಟ್ಟು ಅಕ್ಷರ ಬರಲ್ಲ, ಕೇಳದಷ್ಟು ದುಡ್ಡು ಕೊಟ್ಟು ಬರ್ತೀಯಾ? 10 ರೂಪಾಯಿ ಅಂತ ಹೇಳ್ತಾರೆ. ಯಾಕೆ ಮನೆಯಾಳ ಕೆಲಸ ಮಾಡಕ್ಕೆ 10 ರೂಪಾಯಿ ಈ ಮಡಿಕೆಗೆ ಅಂತ ಬೈತಾಳೆ ಅವಳಿಗೆ. ಅದಾದ್ಮೇಲೆ ಕೊಡ್ಸ್ರಿ 2 ರೂಪಾಯಿ ಕೇಳ್ತಾನೆ. ಅವನು 2.5 ಕೊಡ್ತಾನೆ. ಅವನು ಕೊಟ್ಟಿದ್ ಮಡಿಕೆ ತಗೊಂತೀರ ನೀವು? ಅವನು ಕೊಟ್ಟಿದ್ದು ಯಾವ್ದಾದ್ರು ತೂತ್ಗೀತಾಗಿರೋದು ಕೊಟ್ಬಿಡ್ತಾನೆ. ನೀವು ಒತ್ತೆ ಎಲ್ಲ ಕತ್ತಿಟ್ಟಿರ್ತಾನೆ, ಆ ಮಡಿಕೆ ತಗೊಂತಾಳೆ. ತಗೊಂಡು ಹಿಡ್ಕೊಂಡು ಟಣ್ ಟಣ್ ಬಡಿತಾಳೆ. ಯಾಕೆ? ಗಟ್ಟಿಗಿದ್ಯಾ ಇಲ್ವಾ, ಬಂದಿದ್ಯಾ ಇಲ್ವಾ, ಸಿದೋಗಿದ್ಯಾ ಇಲ್ವಾ, ತೂತಾಗಿದ್ಯಾ ಇಲ್ವಾ, ಸೋರ್ತಿದ್ಯಾ ಇಲ್ವಾ, ಚೆನ್ನಾಗಿದ್ಯಾ ಇಲ್ವಾ, ಗುಂಡಿಗಿದ್ಯಾ, ಇಷ್ಟೆಲ್ಲ ನೋಡೋ ತಾಯಿ. ನಿಮ್ ಊರಿನ ಕ್ಷೇತ್ರದ MP ನೆಟ್ಗಿದಾನ ಇಲ್ವಾ, ಗಡಿಗೆ ಸೊಟ್ಟಿಗಿದಾನ ಇಲ್ವಾ, ಬೆಂದವನ ಇಲ್ವಾ, ಎಲ್ಲದರಲ್ಲೂ ಆರೋಗ್ಯವಾಗಿದಾರಲ್ವರ ಇವರು. ಇಂಥವ್ರಿಗೆ ಕೊಡ್ಬೇಕಾ, ಅನಾರೋಗ್ಯದವ್ರಿಗೆ ಕೊಡ್ಬೇಕಾ? ಅನಾರೋಗ್ಯದವ್ರಿಗೆ ಕೊಟ್ಟು ಆ 27 ಜನ ಗುಲಾಮರಾಗಿದ್ದಾರೆ. ಆ ದುಡ್ಡಿಂದ ಕಡ್ಡಾಯ ಮತದಾನ ಮಾಡಬೇಕಾದ್ರೆ ಯಾರಿಗೆ ಮತದಾನ ಮಾಡಿ? ಇಂಡಿಯಾ ಅಲಯನ್ಸ್ ಏನಿದೆ ಇವತ್ತಿನ ದಿವಸ, ಕೈ ಯಾವುದಕ್ಕೂ ಕೂಡ ಕೊಡಬೇಡಿ, ಕೈಗೆ ಮತ ಕೊಡಿ, ಬೇರೆಯವರಿಗೆ ಕೈ ಕೊಡಿ. ನನ್ನ ಉದ್ದೇಶ ಇಷ್ಟೇನೆ, ಬೇರೆಯವರಿಗೆ ಕೈ ಕೊಡಿ. ನಮ್ಮ ಸುರೇಶ್ ಅವರನ್ನ ಅತ್ಯಧಿಕ ಮತದಿಂದ ಗೆಲ್ಲಿಸಿ, ಬೇಕಾದಷ್ಟು ಮಾತು ಹೇಳೋದಿದ್ರು ಕೂಡ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆನೂ ಇದೆ. ನಾನು ಕೂಡ ಇಲ್ಲಿಗ ತುಂಬಾ ಪ್ರೀತಿಯಿಂದ ಬಂದಿದ್ದೀನಿ. ಮುಂದಿನ ದಿನಗಳು ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಇವ್ರಿಗೆ ಆಶೀರ್ವಾದ ಪಡಿಬೇಕು. 71ನೇ ವಯಸ್ಸು, ಬಗ್ಗಕ್ಕಾಗಲ್ಲ, ಹೇಳಕ್ಕಾಗಲ್ಲ. ನಿಮ್ಮ ಐಕ್ಯ ನಿಮ್ಮಿಬ್ಬರು ಕೈಕಾಲಂತ ಹಿಡ್ಕೊಂಡು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಇಂಡಿಯಾ ಅಲಯನ್ಸ್ ಇಂದ ಬಹುಮತ ನೀವೆಲ್ಲರೂ ಕೂಡ ಕಡ್ಡಾಯ ಮತದಾನ ಸುರೇಶ್ ಅವರಿಗೆ ಮಾಡಬೇಕು, ಬಹುಮತ ಮಾಡಿ. ಯಾರಿಗೆ ನಿಮ್ಮ ಮತ? ಯಾರಿಗೆ ನಿಮ್ಮ ಮತ? ಸುರೇಶ್ ಅವರಿಗೆ, ಕಾಂಗ್ರೆಸ್ಗೆ, ಇಂಡಿಯಾ ಅಲಯನ್ಸ್ಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಚಂದ್ರಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.